ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಕನ್ನಡ ಇನ್ಫಾರ್ಮರ್. ಅಂದರೆ 2004 ನಾನು ನಿಮ್ಮ ಅಬಿಬಿ. ಅದೇ ರೀತಿ ಇವತ್ತಿನ ವಿಡಿಯೋದ ಟಾಪಿಕ್ ಏನಪ್ಪ ಅಂದರೆ ಗೃಹಲಕ್ಷ್ಮಿ ದುಡ್ಡು ಯಾವಾಗ ಬೀಳುತ್ತೆ ಮತ್ತು ಏನಕ್ಕೆ ಬೀಳ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಗೃಹಲಕ್ಷ್ಮಿ ಅಮೌಂಟ್ ಹೌದು ಏನಕ್ಕೆ ಬಿದ್ದಿಲ್ಲ ಅನ್ನೋದಕ್ಕೊಂದು ರೀಸನ್ ಅಂತೂ ಇದೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ಬಂದಿರ್ತೀರಲ್ಲ ಅವರೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಆಲ್ಗೆ ಸೆಟ್ ಮಾಡಿಟ್ಕೊಳ್ಳಿ. ಯಾಕಪ್ಪ ಅಂದರೆ ನಾನು ಯಾವಾಗಲೇ ವೀಡಿಯೋ ಮಾಡೋಕ್ಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಬಂದು ತಲುಪಿಬಿಡುತ್ತೆ. ಇವಾಗ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿದ್ದೀರ ನೀವು, ಗೃಹಲಕ್ಷ್ಮಿ ದುಡ್ಡು ಯಾಕೆ ಬಿದ್ದಿಲ್ಲ ಅಂತೇಳಿ. ಇವತ್ತು ಬಿದ್ದಿದೆ 2,000 ಒಬ್ಬರಿಗೆ 4,000 ಬಿದ್ದಿ. ಹೌದು ಬಿದ್ದಿದೆ. ಯಾಕಪ್ಪ ಅಂದರೆ ಇಂಡಿಯಾ ನಮ್ಮ ಕರ್ನಾಟಕದಲ್ಲಿ 5% ಜನರಿಗೆ ಟ್ರಯಲಿಗೆ ಅಂತೇಳಿ ಫಸ್ಟಿಗೆ ದುಡ್ಡು ಹಾಕಿದ್ದು. ಅದು 2,000 ಹಾಕಿದ್ರು. ಅದು ಯಾವಾಗ ಜೂನ್ ಮಂತಲ್ಲಿ ಹಾಕಿದ್ರು. ಬಟ್ ಜುಲೈ ಮಂತಲ್ಲಿ ಕೂಡ ಕೆಲವೊಬ್ರಿಗೆ ಬಿದ್ದಿದೆಯಂತೆ. ಅದು ಯಾವ ದುಡ್ಡು ಅಂತ ಇನ್ನು ಕ್ಲಿಯಾರಿಟಿ ಇಲ್ಲ. ಅವ್ರಿಗೆ ಯಾವುದೇ ದುಡ್ಡು ಬಿದ್ದರೂ ಕೂಡ 2,000 ಬಿತ್ತಂದರೆ ಗೃಹಲಕ್ಷ್ಮಿ ದುಡ್ಡು ಅಂತೇಳಿ ಅವ್ರಿಗೆ ಅವರೇ ಫಿಕ್ಸ್ ಆಗಿಬಿಡ್ತಾರೆ. ಅವ್ರು ಫಿಕ್ಸ್ ಆಗೋದು ಅಲ್ಲದೆ ಪಕ್ಕದ ಮನೆಯವ್ರನ್ನ ಫಿಕ್ಸ್ ಮಾಡಿ ಅವ್ರನ್ನ ರೊಚ್ಚಿಗೆ ಎಬ್ಬಿಸಿ ಸರ್ಕಾರದ ವಿರುದ್ಧ ದಂಗೆ ಎಬ್ಬಿಸೋಂಥ ಕೆಲಸಗಳನ್ನ ಇವರು ಭಾರಿ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಾರೆ. ಅದು ಅವ್ರ ತಪ್ಪಲ್ಲ. ಹೌದು, ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗ್ಯಾರಂಟಿ ಕೊಟ್ಟಿದ್ರು. ಹೌದು, ಅದನ್ನ ಹಾಕಿ ಹಾಕ್ತಾರೆ. ಇವತ್ತಲ್ಲ ಅಂದರೆ ನಾಳೆ ಆದರೂ ಹಾಕಿ ಹಾಕ್ತಾರೆ. ಅದ್ರ ಬಗ್ಗೆ ನೀವು ಯಾರು ಕೂಡ ತಲೆ ಕೆಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದರೆ ಬಿಫೋರ್ 1 ಇಯರ್ ನಾವು ಗೃಹಲಕ್ಷ್ಮಿ ದುಡ್ಡನ್ನೇ ನಂಬ್ಕೊಂಡು ಯಾವನೂ ಬದುಕಿರಲಿಲ್ಲ. ಇದಂತೂ ಸತ್ಯ. ಅದ್ರ ಥರನೇ ನೋಡೋದಾದರೆ ಗೃಹಲಕ್ಷ್ಮಿ ದುಡ್ಡು ಯಾವಾಗ ಬೀಳುತ್ತೆ ಅಂತ ಹೇಳೋದಾದರೆ, ಹೌದು ಇವತ್ತು ಬಿದ್ದಿದೆ ಅಂತೇಳಿ ಕೆಲವರು ಹೇಳಿದ್ದಾರೆ. ಹೌದು ಇವತ್ತು ಬೀಳುತ್ತಾ ಇಲ್ಲ ಅಂತ ಕೇಳೋದಾದರೆ, ಹೌದು ಇವತ್ತು ಬೀಳುತ್ತೆ ಅಂತೇಳಿ ನಾನು ಕೂಡ ಹೇಳ್ತೀನಿ. ಯಾವ ಗ್ಯಾರಂಟಿ ಮೇಲೆ ಹೇಳ್ತೀನಪ್ಪ ಅಂದರೆ, ಹೌದು 15ನೇ ತಾರೀಕು ಮೇಲೆ ಹಾಕಬೇಕಾಯಿತು, ಆದರೆ ಅವ್ರು ಹಾಕಿಲ್ಲ. ಆದರೆ ಇವತ್ತು ಹಾಕ್ತಾರೆ ಅಂತೇಳಿ ಏನು ಗ್ಯಾರಂಟಿ? ಹೌದು ಇವತ್ತು ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು. ನೀವು ಹೆಂಗೆ 2 ವರ್ಷದ ಹಿಂದೆ ಗೃಹಲಕ್ಷ್ಮಿ ದುಡ್ಡನ್ನ ನಂಬ್ಕೊಳ್ದಂಗೆ ಬದುಕ್ತಿದ್ರು ಅದೇ ಥರ ಬದುಕ್ರಿ. ಏನಕ್ಕೆ ಬದುಕೋಕ್ಕಾಗಲ್ಲ? ಅವ್ರಿಗೆ ಹಾಕಿಲ್ಲ ಅಂತೇಳಿ ಅವ್ರ ವಿರುದ್ಧ ದಂಗೆ ಎದ್ದರದ ನೀವು. ಹಂಗಂದರೆ ನಿಮ್ಮ ಸ್ವಂತ ಬುದ್ಧಿಯಿಂದ ಓಟ್ ಹಾಕಿಲ್ಲ. ಗೃಹಲಕ್ಷ್ಮಿ ದುಡ್ಡು ಬೀಳುತ್ತೆ ಅಂತ ಒಂದು ಕಾರಣಕ್ಕೆ ಓಟ್ ಹಾಕಿದರೆ ನಿಮ್ಮಂಥ ಮುಟ್ಟಾಳು ನನ್ನ ಮಕ್ಕಳು ಯಾರೂ ಇಲ್ಲ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಬೇಜಾರಾದರೂ ಪರವಾಗಿಲ್ಲ, ನಾನು ಇದನ್ನೇ ಹೇಳ್ತೀನಿ. ಏನಕ್ಕಪ್ಪ ಅಂತಂದರೆ ಗೃಹಲಕ್ಷ್ಮಿ ದುಡ್ಡು ಏನು ಶಾಶ್ವತ ಅಲ್ಲ. ಕೊಟ್ಟರೆ 5 ವರ್ಷ ಕೊಡ್ಬೋದು, 4 ವರ್ಷ ಕೊಡ್ಬೋದು. ಇದನ್ನು ನಾಳೆಗೆ ನಿಲ್ಲಿಸ್ಬೋದು, ಇವತ್ತಿಗೆ ನಿಲ್ಲಿಸ್ಬೋದು. ಸರ್ಕಾರ ಬಡ್ಜೆಟ್ನ ಪ್ರಿಂಟ್ ಮಾಡೋಕೆ ಅವರು ಕೂಡ 2,2 ಸಾವಿರ ಒಬ್ಬೊಬ್ರಿಗೆ ಕೊಟ್ಟರೆ ಅವ್ರು ಎಷ್ಟೋ ಕೋಟಿಗಟ್ಟಲೆ ಲಾಸ್ ಆಗುತ್ತೆ. ಅದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಒಂದು ಕೊಟ್ಟರೆ ಒಂದು ಕಿಲ್ದಂಗೆ ಆಗುತ್ತೆ. ಇವಾಗ ನೋಡಿದ್ರಿ ಹೋದ ವರ್ಷ ಎಷ್ಟೊಂದು ರೋಡ್ಗಳು, ತಾರ್ ರೋಡ್ಗಳೆಲ್ಲ ಅದು. ಆದರೆ ಈ ವರ್ಷ ಇನ್ನೂ ಏನೇ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ಅದೊಂದು ಒಳ್ಳೆಯ ಇದು ಒಂಥರ ಬೇಕಾಬಿಟ್ಟಿ ಆಗೋಗಿದೆ ನಮ್ಮ ಕರ್ನಾಟಕ ಅನ್ನೋದೀಗ. ಗೃಹಲಕ್ಷ್ಮಿ ದುಡ್ಡು ಹೌದು ಬಿದ್ದರೆ ಬೀಳಲಿ, ಬಿಟ್ಟಲಿದ್ರೆ ಬೇಡ, ನಿಮ್ಮ ಪಾಡಿಗೆ ನೀವಿರ್ರಿ. ಬಿದ್ದರೆ ಖುಷಿ ಪಡ್ರಿ, ಬೀಳದೇ ಇದ್ದರೆ ಸುಮ್ಮನಿರ್ರಿ. ಅದನ್ನು ಏನಕ್ಕೆ ನೀವು ಇಷ್ಟೊಂದು ದೊಡ್ಡ ಇಶ್ಯೂ ಮಾಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಏನಕ್ಕಪ್ಪ ಅಂದರೆ ಗೃಹಲಕ್ಷ್ಮಿ ದುಡ್ಡು ಬೀಳುತ್ತೆ, ಬಿದ್ದಾಗ ಇಟ್ಕೊಳ್ಳಿ, ಇಲ್ಲಾಂದರೆ ಸುಮ್ಮನಿರಿ. ಇವಾಗ 2 ವರ್ಷದಿಂದ ಹೆಂಗೆ ನಿಮಗೆ ಬೀಳ್ದಂಗೆ ಇತ್ತಲ್ಲ ಅದು ಹಂಗೆ ಕಂಟಿನ್ಯೂ ಆಗುತ್ತೆ, ಸುಮ್ಮನಿರ್ರಿ. ಗೃಹಲಕ್ಷ್ಮಿ ದುಡ್ಡು ಇವತ್ತಿಲ್ಲ ಅಂದರೆ ನಾಳೆ ಬೀಳುತ್ತೆ. ಅದ್ರ ಬಗ್ಗೆ ನೀವು ಯಾರು ಕೂಡ ತಲೆ ಕೆಡ್ಸ್ಕೊಬೇಡಿ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ. ಹೌದು ಈ ತನ್ನೆಲ್ಲ ಹಾಕಿದ್ದೀನಿ. ಒಬ್ಬರಿಗೆ 2,000 ಒಬ್ಬರಿಗೆ 4,000 ಬೀಳುತ್ತೆ. ಬೀಳುತ್ತೆ. ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಅದನ್ನು ನೀವು ನೋಡ್ತಾ ಇರಿ. ಇದೇ ಇವತ್ತಿನ ಯೂಟ್ಯೂಬ್ ನನ್ನ ಚಾನಲ್ನಲ್ಲಿ ಒಂದು ವೀಡಿಯೋ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡಿರ್ತೀರೋ ಅವರೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತಿರ್ತೀನಿ. ನನ್ನ ಚಾನಲ್ನ ಯಾರು ಕೂಡ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಬೇಡಿ ವೀಡಿಯೋ ನೋಡಿದ ಮೇಲೆ. ಯಾಕಪ್ಪ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ತಾಯಿ ಮೇಲೆ ಆಣೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಕೂಡ ನಿಮ್ಮ ತಾಯಿ ಮೇಲೆ ಆಣೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಇವತ್ತಿನ ಲಾಸ್ಟ್ ವೀಡಿಯೋ. ಅಲ್ಲಿವರೆಗೂ ಸಿಗ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೆಲ್ ಇನ್ ಟೇಕ್ ಕೇರ್, ಬಾಯ್ ಬಾಯ್.